ಪೂಜೆಯ ಬಳಿಕ ಉಳಿಯುವ ಸುಟ್ಟ ದೀಪದ ಬತ್ತಿ ಬೂದಿಯನ್ನು ಏನು ಮಾಡಬೇಕು? ಕೆಲವರು ಪೂಜೆಯ ನಂತರ ಈ ಭಸ್ಮವನ್ನು ಎಸೆಯುತ್ತಾರೆ. ಇನ್ನು ಕೆಲವರು ಅಲ್ಲಿ ಇಲ್ಲಿ ಇಡುತ್ತಾರೆ. ಆದರೆ ಹಾಗೆ ಮಾಡುವುದು ಅಶುಭವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಪೂಜೆಯ ನಂತರ ಉಳಿದ ಭಸ್ಮ ಮತ್ತು ಬತ್ತಿಗಳನ್ನು ಏನು ಮಾಡಬೇಕೆಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಭಸ್ಮ ಬತ್ತಿ ಗ್ರಹ ದೋಷಗಳನ್ನು ಹೋಗಲಾಡಿಸುತ್ತದೆ. ಪೂಜೆಯ ಬಳಿಕ ಉಳಿಯುವ ಬೂದಿ ಮತ್ತು ದೀಪದ ಬತ್ತಿಯನ್ನು ಅಪ್ಪಿತಪ್ಪಿಯೂ ಎಲ್ಲೂ ಎಸೆಯಬೇಡಿ. ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ನೀವು ಇವೆರಡರನ್ನೂ ಬಟ್ಟೆಯಲ್ಲಿ ಹಾಕಿ ಒಂದು ಕಡೆ ಇಡಿ. ಒಂದು ವಾರದ ನಂತರ ನದಿಯಲ್ಲಿ ಬಿಡಿ. ಇದರಿಂದ ಗ್ರಹ ದೋಷಗಳಿಂದ ಮುಕ್ತಿ ಪಡೆಯಬಹುದು. ದೃಷ್ಟಿ ಪರಿಹಾರ: ನೀವು ಪೂಜೆಯನ್ನು ಮಾಡಿದ ನಂತರ ಉಳಿಯುವ ಭಸ್ಮವನ್ನು ಎಡಗಡೆಯಿಂದ ದೃಷ್ಟಿಯಾಗಿರುವ ವ್ಯಕ್ತಿಯ ತಲೆಯಿಂದ ಪಾದದವರೆಗೆ 11 ಬಾರಿ ತಿರುಗಿಸಿ ಈಶಾನ್ಯ ದಿಕ್ಕಿಗೆ ಎಸೆಯಿರಿ. ಇದು ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಉಳಿದ ಬೂದಿ ಬತ್ತಿಯನ್ನು ಈ ರೀತಿಯೂ ಮಾಡಿ. ಪೂಜೆ ಮಾಡುವಾಗ ಧೂಪದ್ರವ್ಯದ ಬೂದಿ ಮತ್ತು ದೀಪದಲ್ಲಿ ಉಳಿಯುವ ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಒಂದು ಮರದ ಕೆಳಗೆ ಇಟ್ಟು ಮುಚ್ಚಿ. ಇದರಿಂದ ನೀವು ಋಣಭಾರದಿಂದ ಮುಕ್ತಿ ಹೊಂದುತ್ತೀರಿ, ಜೊತೆಗೆ ಶುಭ ಫಲಗಳನ್ನು ಪಡೆಯುತ್ತೀರಿ. ಈ ವಿಧಾನವನ್ನು ಅನುಸರಿಸಿ. ನೀವು ಪೂಜೆ ಮಾಡಿದ ನಂತರ ಬೆಳಗಿದ ದೀಪದಲ್ಲಿ ಉಳಿಯುವ ಬತ್ತಿ, ಅಗರಬತ್ತಿಯ ಬೂದಿಯನ್ನು ಸಂಗ್ರಹಿಸಿದ ನೆಲದ ಒಳಗಡೆ ಇಡಿ. ಇದೇ ವೇಳೆ ಶನಿ ದೇವರ ಮಂತ್ರಗಳನ್ನು ಪಠಿಸಿ. ಇದರೊಂದಿಗೆ ನೀವು ಎಂದಿಗೂ ಆರ್ಥಿಕ ಸಂಕಷ್ಟವನ್ನು ಎದುರಿಸುವುದಿಲ್ಲ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.